ಪೀಟರ್ ಆಲಿನ್ಸ್ ರವರು ಬರೆದಿರುವ ಥಿಂಕ್ ಲೆಸ್ ಡೂ ಮೋರ್ ಎಂಬ ಪುಸ್ತಕವು ನಾವು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ಕೆಲಸವನ್ನು ಹೇಗೆ ಪ್ರಾರಂಭಿಸಬೇಕೆಂಬುದರ ಬಗ್ಗೆ ಅತ್ಯದ್ಭುತವಾದ ಪಾಠಗಳನ್ನು ನೀಡುತ್ತದೆ. ಬಹಳಷ್ಟು ಬಾರಿ ನಾವು ಕೇವಲ ಯೋಚನೆ ಮಾಡುತ್ತೇವೆ ಮತ್ತು ಪ್ಲಾನ್ ಮಾಡುತ್ತೇವೆ, ಆದರೆ ಆ ಕೆಲಸವನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ. ಈ ವಿಳಂಬ ಪ್ರವೃತ್ತಿಯನ್ನು ಹೇಗೆ ನಿವಾರಿಸುವುದೆಂಬುದನ್ನು ಈ ಪುಸ್ತಕ ಕೆಲವು ಪ್ರಮುಖ ಅಂಶಗಳ ಮೂಲಕ ವಿವರಿಸುತ್ತದೆ. ಪರಿಪೂರ್ಣತೆಯ ಬಲೆ, ದ ಪರ್ಫೆಕ್ಷನ್ ಟ್ರ್ಯಾಪ್. ಯಾವುದೇ ಕೆಲಸವನ್ನು 100% ಪರ್ಫೆಕ್ಟ್ ಆಗಿ ಮಾಡಬೇಕು ಎಂಬ ಭ್ರಮೆಯಿಂದ ಹೊರಬನ್ನಿ. ಎಲ್ಲವೂ ಸರಿಯಾದ ಸಮಯಕ್ಕೆ ಮತ್ತು ಪರಿಪೂರ್ಣವಾಗಿ ಇರಬೇಕು ಎಂದು ಕಾಯ್ತಾ ಕುಳಿತರೆ ನೀವು ಆ ಕೆಲಸವನ್ನು ಪ್ರಾರಂಭ ಮಾಡುವುದೇ ಇಲ್ಲ. ಲೇಖಕರು ಹೇಳುವಂತೆ ನಿಮ್ಮ ನಿರೀಕ್ಷೆಗಳನ್ನು ಮತ್ತು ಮಾನದಂಡಗಳನ್ನು ಕಡಿಮೆ ಮಾಡಿಕೊಂಡು ತಪ್ಪುಗಳೊಂದಿಗೆ ಕೆಲಸ ಆರಂಭಿಸುವುದು ಉತ್ತಮ. ಉದಾಹರಣೆಗೆ, ನೀವು ಜಿಮ್ಗೆ ಹೋಗಿ ಫಿಟ್ ಆಗಬೇಕು ಎಂದುಕೊಂಡಿದ್ದರೆ ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಶೂಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ತಗೊಂಡ್ಮೇಲೆ ಹೋಗ್ತೀನಿ ಎಂದು ಕಾಯಬೇಡಿ. ಹಿಂದೆ ಮನೆಯಲ್ಲಿ ನಿಮಗಿರುವಂಥ ಬಟ್ಟೆಯಲ್ಲಿಯೇ 10 ನಿಮಿಷ ವಾಕಿಂಗ್ ಮತ್ತು ಯೋಗ ಶುರು ಮಾಡಿ. ಪ್ರೇರಣೆಗಾಗಿ ಕಾಯಬೇಡಿ. ಮೋಟಿವೇಶನ್ ಫಾಲೋಸ್ ಆ್ಯಕ್ಷನ್. ಬಹಳಷ್ಟು ಜನರು ನನಗೆ ಇವತ್ತು ಮೂಡಿಲ್ಲ ಅಥವಾ ಮೋಟಿವೇಶನ್ ಇಲ್ಲ, ಮೋಟಿವೇಶನ್ ಬಂದಾಗ ಕೆಲಸ ಮಾಡುತ್ತೇನೆ ಎನ್ನುತ್ತಾರೆ. ಆದರೆ ಈ ಪುಸ್ತಕದ ಪ್ರಕಾರ ಪ್ರೇರಣೆ ಇದ್ದರೆ ಕೆಲಸ ಶುರುವಾಗುವುದಿಲ್ಲ. ಬದಲಾಗಿ ನೀವು ಕೆಲಸ ಶುರು ಮಾಡಿದರೆ ಪ್ರೇರಣೆ ತನ್ನಿಂದ ತಾನೇ ಹುಟ್ಟಿಕೊಳ್ಳುತ್ತದೆ. ಉದಾಹರಣೆಗೆ, ನಿಮ್ಮ ರೂಮನ್ನು ಸ್ವಚ್ಛಗೊಳಿಸಲು ನಿಮಗೆ ಬೇಜಾರು ಅನಿಸುತ್ತಿರಬಹುದು. ಇಡೀ ರೂಮ್ ಕ್ಲೀನ್ ಮಾಡಬೇಕೆಂದು ಯೋಚಿಸುವ ಬದಲು ಸುಮ್ಮನೆ ಎದ್ದು ಬಿದ್ದಿರುವಂಥ ಒಂದು ಶರ್ಟ್ ಮಡಚಿ ಇಡಿ. ಆ ಒಂದು ಸಣ್ಣ ಕೆಲಸ ನಿಮ್ಮ ಮೆದುಳಿಗೆ ಚುರುಕು ಮುಟ್ಟಿಸಿ ಇಡೀ ಕೋಣೆಯನ್ನೇ ಕ್ಲೀನ್ ಮಾಡುವಂಥ ಉತ್ಸಾಹವನ್ನು ನೀಡುತ್ತೆ. ಮಾಡಬಾರದಂಥ ಕೆಲಸಗಳ ಪಟ್ಟಿ, ದ ಡೋಂಟ್ ಡೂ ಲಿಸ್ಟ್. ನಾವು ಪ್ರತಿದಿನ ಏನೇನು ಮಾಡಬೇಕೆಂದು ಟು ಡೂ ಲಿಸ್ಟ್ ಮಾಡುತ್ತೇವೆ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಡೋಂಟ್ ಡೂ ಲಿಸ್ಟ್, ಅಂದರೆ ಮಾಡಬಾರದಂಥ ಕೆಲಸಗಳ ಪಟ್ಟಿ. ಇದು ನಿಮ್ಮ ಸಮಯವನ್ನು ಮತ್ತು ನಿಮ್ಮ ಶಕ್ತಿಯನ್ನು ಕದಿಯುವಂಥ ಅಭ್ಯಾಸಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಉದಾಹರಣೆಗೆ, ನಿಮ್ಮ ಡೈರಿಯಲ್ಲಿ ಈ ರೀತಿ ಬರೆದುಕೊಳ್ಳಿ: ಬೆಳಿಗ್ಗೆ 10 ಗಂಟೆಯವರೆಗೆ ಇನ್ಸ್ಟಾಗ್ರಾಮ್ ನೋಡುವುದಿಲ್ಲ, ಅಥವಾ ಓದುವಾಗ ಮೊಬೈಲನ್ನು ಬೇರೆ ಕೋಣೆಯಲ್ಲಿ ಇಡುತ್ತೇನೆ. ಇದು ನಿಮ್ಮ ಫೋಕಸ್ಸನ್ನು 100 ಮಡಿಗೊಳಿಸುತ್ತದೆ. ಬರ್ನರ್ ಲಿಸ್ಟ್ ವಿಧಾನ. ಒಂದೇ ಬಾರಿಗೆ 10 ಕೆಲಸಗಳನ್ನು ಮಾಡಲು ಹೋದರೆ, ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡಲು ಹೋದರೆ ಯಾವುದೂ ಕೂಡ ಸರಿಯಾಗಿ ಆಗುವುದಿಲ್ಲ. ಇದನ್ನು ಲೇಖಕರು ಗ್ಯಾಸ್ ಸ್ಟವ್ಗೆ ಹೋಲಿಸುತ್ತಾರೆ. ನಿಮ್ಮ ಮುಂಭಾಗದ ಬರ್ನರ್ನಲ್ಲಿ ಅತಿಯಾದ ತುರ್ತು ಮತ್ತು ಮುಖ್ಯವಾದ ಕೆಲಸಗಳನ್ನು ಇಡಿ ಮತ್ತು ಹಿಂಭಾಗದ ಬರ್ನರ್ನಲ್ಲಿ ಆಮೇಲೆ ಮಾಡಬಹುದಾದಂಥ ಕೆಲಸಗಳನ್ನು ಇಡಿ. ಉದಾಹರಣೆಗೆ, ನಾಳೆ ಆಫೀಸ್ನಲ್ಲಿ ಕೊಡಬೇಕಾದಂಥ ರಿಪೋರ್ಟ್ ಬರೆಯುವುದು ನಿಮ್ಮ ಫ್ರಂಟ್ ಬರ್ನರ್, ಅಂದರೆ ನಿಮ್ಮ ಮುಖ್ಯ ಕೆಲಸ ಆಗಿರಬೇಕು. ಅದೇ ಸಮಯದಲ್ಲಿ ಟಿವಿಯಲ್ಲಿ ಬರುವಂಥ ಮ್ಯಾಚ್ ನೋಡುವುದು ಅಥವಾ ಹೊಸ ಭಾಷೆ ಕಲಿಯುವುದು ಬ್ಯಾಕ್ ಬರ್ನರ್ ಆಗಿರಬೇಕು. ಒಂದೇ ಬಾರಿ 2 ಕೆಲಸವನ್ನು ಮಾಡಲು ಪ್ರಯತ್ನಿಸಬೇಡಿ. ನೆಕ್ಸ್ಟ್, ನಿಮ್ಮ ಶಕ್ತಿಯ ನಿರ್ವಹಣೆ. ಮ್ಯಾನೇಜ್ ಯುವರ್ ಎನರ್ಜಿ, ನಾಟ್ ಜಸ್ಟ್ ಟೈಮ್. ನಮ್ಮ ದೇಹವು ಯಂತ್ರದಂತೆ ಕೆಲಸ ಮಾಡುವುದಿಲ್ಲ, ಅದಕ್ಕೆ ತನ್ನದೇ ಆದ ಶಕ್ತಿಯ ಚಕ್ರಗಳಿರುತ್ತವೆ. ಇದನ್ನು ಅಲ್ಟ್ರೇಡಿಯನ್ ರಿಥಮ್ಸ್ ಎಂದು ಕರೆಯುತ್ತಾರೆ. ಸುಮಾರು 90 ರಿಂದ 120 ನಿಮಿಷಗಳ ಕಾಲ ನಮ್ಮ ಮೆದುಳು ಅತ್ಯಂತ ಚುರುಕಾಗಿರುತ್ತದೆ. ಆಮೇಲೆ ಅದಕ್ಕೆ ವಿರಾಮ ಬೇಕಾಗುತ್ತದೆ. ಉದಾಹರಣೆಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೆದುಳು ಫ್ರೆಶ್ ಆಗಿರುತ್ತದೆ. ಆ ಸಮಯದಲ್ಲಿ ಕಷ್ಟವಾದ ಓದು ಅಥವಾ ಲೆಕ್ಕಾಚಾರದ ಕೆಲಸವನ್ನು ಮಾಡಿ. ಇನ್ನು ಮಧ್ಯಾಹ್ನ ಊಟದ ನಂತರ ಸುಸ್ತಾಗುವಾಗ ಕೇವಲ ಇಮೇಲ್ಗಳಿಗೆ ಉತ್ತರಿಸುವುದು ಅಥವಾ ಟೇಬಲ್ ಗುಡಿಸುವಂಥ ಮೆದುಳಿಗೆ ಹೆಚ್ಚು ಶ್ರಮವಿಲ್ಲದಂಥ ಸುಲಭವಾದ ಕೆಲಸಗಳನ್ನು ಮಾಡಿ. ಈ ಪುಸ್ತಕದ ಕೊನೆಯ ಸಂದೇಶ ತುಂಬ ಸರಳ: ಹೆಚ್ಚು ಯೋಚಿಸಬೇಡಿ, ಮೊದಲು ಹೆಜ್ಜೆ ಇಡಿ. ನಿಮ್ಮ ಪ್ಲಾನ್ ಎಷ್ಟೇ ಅಪೂರ್ಣವಾಗಿದ್ದರೂ ಪರವಾಗಿಲ್ಲ, ಸುಮ್ಮನೆ ಯೋಚಿಸುತ್ತಾ ಕೂರುವುದಕ್ಕಿಂತ ಒಂದು ಸಣ್ಣ ಪ್ರಯತ್ನ ಮಾಡುವುದು ಯಾವಾಗಲೂ ಉತ್ತಮ.